ಹಾಯ್ ಹಲೋ ನಮಸ್ಕಾರ, ನನ್ನ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಪನ್ನೀರ್ ಫ್ರೈ ರೈಸ್ ಮಾಡತ್ತೀನಿ. ಕೇವಲ 10 ನಿಮಿಷದಲ್ಲಿ ಮಾಡ್ಕೋಬೋದು. ಪನ್ನೀರ್ ಫ್ರೈ ರೈಸ್ ಮಾಡೋಕೆ ಒಂದು ಕಡಾಯಿಗೆ 1 ಸ್ಪೂನ್ ಅಟ್ಟ ಎಣ್ಣೆ ಹಾಕ್ಕೊಂಡೀನಿ. ಹಾಗೆ ಕಟ್ ಮಾಡಿಕೊಂಡು ಪನ್ನೀರ್ ಹಾಕ್ಕೊಂಡೀನಿ. ಹಾಕಿಬಿಟ್ಟು ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಳಕತ್ತೀನಿ. ಉಪ್ಪು ಹಾಕಿಬಿಟ್ಟು ಇವಾಗ ಖಾರದ ಪುಡಿ ಹಾಕ್ಕೊಳತ್ತೀನಿ. ಸ್ವಲ್ಪ ಖಾರದ ಪುಡಿ ಹಾಕಿಬಿಟ್ಟು ಇವನ್ನೆಲ್ಲ ಸ್ವಲ್ಪ ಫ್ರೈ ಮಾಡತ್ತೀನಿ. ಇವಾಗ ನೋಡಿ ಪನ್ನೀರೆಲ್ಲ ಫ್ರೈ ಮಾಡೀನಿ. ಫ್ರೈ ಮಾಡಿದ್ದು ಪನ್ನೀರ್ ಇವಾಗ ತೆಗೆದು ಇಟ್ಕೊಳಕತ್ತೀನಿ. ಇವಾಗ ಫ್ರೈ ಮಾಡಿದ್ದೆಲ್ಲ ಪನ್ನೀರ್ ತೆಗೆದು ಇಟ್ಕೊಂಡಿನಿ. ಇವಾಗ ಅದ ಕಡಾಯಿಗೆ 1-2 ಸ್ಪೂನ್ ಅಟ್ಟ ಎಣ್ಣೆ ಹಾಕ್ಕೊಳಕತ್ತೀನಿ. ಎಣ್ಣೆ ಹಾಕಿಬಿಟ್ಟು 1-2 ಬೆಳ್ಳುಳ್ಳಿ ಸಣ್ಣಗೆ ಕಟ್ ಮಾಡಿದ್ದು ಹಾಕ್ಕೊಳಕತ್ತೀನಿ. ಬೆಳ್ಳುಳ್ಳಿ ಹಾಕಿಬಿಟ್ಟು ಸ್ವಲ್ಪ ಶುಂಠಿ ಸಣ್ಣಗೆ ಕಟ್ ಮಾಡಿದ್ದು ಹಾಕ್ಕೊಳಕತ್ತೀನಿ. ಇದಕ್ಕೆ 1 ಮೆಣಸಿನ್ಕಾಯಿ ಹಾಕ್ಕೊಂಡೆ ನಾನು ಉದ್ದಕ್ಕೆ ಕಟ್ ಮಾಡಿ. ಇವಾಗ 1 ಈರುಳ್ಳಿ ಕಟ್ ಮಾಡಿ ಹಾಕ್ಕೊಂಡೀನಿ. ಹಾಕ್ಬಿಟ್ಟು ಇವನ್ನೆಲ್ಲ ಫ್ರೈ ಮಾಡತ್ತೀನಿ. ಫ್ರೈ ಮಾಡಿ ಇದಕ್ಕೆ ನಾನು ಕ್ಯಾಬೇಜ್ ಹಾಕ್ಕೊಳಕತ್ತೀನಿ ಸ್ವಲ್ಪ. ಹಾಗೆ ಕ್ಯಾಪ್ಸಿಕನ್ ಹಾಕ್ಕೊಂಡೀನಿ ಸ್ವಲ್ಪ. ಇವಾಗ ಕ್ಯಾರೆಟ್ ಹಾಕ್ಕೊಳಕತ್ತೀನಿ. ಹಾಗೆ ಸ್ವಲ್ಪ ಬೀನ್ಸ್ ಹಾಕ್ಕೊಂಡೀನಿ. ಎಲ್ಲ ಹಾಕಿಬಿಟ್ಟು ಇವನ್ನ ಎಲ್ಲ ಫ್ರೈ ಮಾಡತ್ತೀನಿ. ಒಂದು ಅರ್ಧ ಬೇಯಬೇಕು ಎಲ್ಲ ವೆಜಿಟೇಬಲ್. ಒಂದು ಅರ್ಧ ಕುಕ್ ಆಗಬೇಕು. ಇವಾಗ ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಳಕತ್ತೀನಿ. ಉಪ್ಪು ಹಾಕಿಬಿಟ್ಟು ಎಲ್ಲ ಮಿಕ್ಸ್ ಮಾಡತ್ತೀನಿ. ಬೇಗನೆ ಮಾಡ್ಕೋಬೋದು ರೈಸ್. ಇವಾಗ ಫ್ರೈ ಮಾಡಿಟ್ಕೊಂಡು ಪನ್ನೀರ್ ಹಾಕ್ಕೊಳಕತ್ತೀನಿ. ಪನ್ನೀರ್ ಹಾಕಿಬಿಟ್ಟು ಎಲ್ಲ ಮಿಕ್ಸ್ ಮಾಡಕತ್ತೀನಿ. ಮಿಕ್ಸ್ ಮಾಡಿ ನಾನು ರೈಸ್ ಮಾಡಿ ಇಟ್ಕೊಂಡಿದ್ನಿ. ರೈಸ್ ಹಾಕ್ಕೊಳಕತ್ತೀನಿ. ರೈಸ್ ಹಾಕಿಬಿಟ್ಟು ಇವಾಗ ಇದಕ್ಕೆ ಸ್ವಲ್ಪ ಕಾಳು ಮೆಣಸಿನ ಪುಡಿ ಹಾಕ್ಕೊಳಕತ್ತೀನಿ. ಪೆಪ್ಪರ್ ಪುಡಿ ಹಾಕ್ಕೊಂಡೀನಿ. ಹಾಕಿಬಿಟ್ಟು ಎಲ್ಲ ಮಿಕ್ಸ್ ಮಾಡತ್ತೀನಿ. ಇನ್ನು ಬೇಕಾದ್ರೆ ಸ್ವಲ್ಪ ಖಾರದ ಪುಡಿ ಹಾಕ್ಕೋಬೋದು. ಸೋಯಾ ಸಾಸ್ ಹಾಕ್ಕೋಬೋದು, ಚೆನ್ನಾಗಿರುತ್ತೆ. ನಾನು ಏನೂ ಹಾಕ್ಕೊಂಡಿಲ್ಲ. ನೋಡಿ ಬೇಗನೆ ಮಾಡ್ಕೋಬೋದು ಈ ರೈಸ್. ಒಂದು 10 ನಿಮಿಷದೊಳಗೆ ರೆಡಿ ಆಗುತ್ತೆ.
ಮಕ್ಕಳ ಲಂಚ್ ಬಾಕ್ಸು ಆಗಿರ್ಬೋದು, ಬೆಳಗಿನ ನಾಷ್ಟಕ್ಕಾಗಿರ್ಬೋದು, ಮತ್ತು ಟಿಫಿನ್ ಬಾಕ್ಸ್ಗೆ ಕಟ್ಕೊಂಡು ಹೋಗ್ಬೋದು. ರಾತ್ರಿ ಊಟಕ್ಕೂ ಮಾಡ್ಕೋಬೋದು. ಸ್ವಲ್ಪ ಸಣ್ಣಗೆ ಕಟ್ ಮಾಡಿದ ಕೊತ್ತಂಬರಿ ಹಾಕ್ಕೊಂಡೀನಿ. ಹಾಕಿಬಿಟ್ಟು ಎಲ್ಲ ಮಿಕ್ಸ್ ಮಾಡಕತ್ತೀನಿ. ನೋಡಿ, ಪನ್ನೀರ್ ಫ್ರೈಡ್ ರೈಸ್ ರೆಡಿ ಆಯಿತು. ಹಾಗೆ ವಿಡಿಯೋ ಇಷ್ಟ ಆದ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.